ಹಾಂ ಅಂಕಲ್, ಹಾಸ್ಪಿಟ್ಲ್ ಹತ್ರನೇ ಇದ್ದೀವಿ. ಹಾಂ ಅಂಕಲ್, ಹಾಸ್ಪಿಟ್ಲ್ ಹತ್ರನೇ ಇದ್ದೀವಿ, ಬನ್ನಿ ಬನ್ನಿ. ಹೇಳಿದ್ನಲ್ಲ ನಿಮಗೆ. ಹೌದೌದೌದು, ಅದೇ ಹಾಸ್ಪಿಟಲ್ ಅಂಕಲ್. ಸೆಕೆಂಡ್ ಫ್ಲೋರಲ್ಲಿ 109 ಸಾರಿ 109 ಅಂತ. ಹಾಂ ಹಾಂ, ಅದೇ ರೂಮಾಗೇನೆಯಾ. ಬಂದ್ಬಿಡಿ. ಹಾಂ ಲೇ ಲೇ ನಿಮ್ಮಿ, ಹಾಂ, ಹೇಳಿ. ಯಾರನ್ನೇ ಕರೆಸ್ತಾ ಇದೀಯಾ? ಯಾರನ್ನ ನಿಮ್ಮ ಅಕ್ಕನ ಕರೆಸ್ತಾ ಇದೀಯಾ? ನಮ್ಮ ಅಕ್ಕನ ಯಾಕೆ ಕರೆಸ್ಲಿ ಮವ? ನಮ್ಮ ಅಕ್ಕಂಗೇನು ಮಾಡಕ್ಕೆ ಕ್ಯಾಮಿರಲ್ವಾ? ಅದೇ ನಿಮ್ಮ ಅವನ್ ಕರೆಸ್ತಾ ಇವನಿ. ಲೇ ನಮ್ಮವನ್ ಯಾಕೆ ಕರೆಸ್ತಾ ಇದೀಯಾ? ನಾನು ಏನಾರ ಹೇಳಿದ್ನ ನಿನಗೆ ನಮ್ಮ ಮಾವನ್ ಕರೆಸು ಅಂತ ಹೇಳ್ಬಿಟ್ಟು? ಅಯ್ಯೋ ನಿನ್ ಮಕ್ಕ ಮುಚ್ಚ, ನಿಂಗೆ ಬರ್ಬಾರ್ದು ಬರ, ನಿಂಗೆ ಆಪತ್ ಬಂದು ಚಾಪೆ ಸುತ್ಕೊಂಡು ಹೋಗ. ನಿನ್ಗೆ ಏನ್ ಬಂದಿರೋ ದೊಡ್ಡಪತ್ತು? ನೀನ್ ಯಾಕೆ ಕರ್ಸಕೋದೆ ನೀನು? ನಿಂಗೆ ತಲೆಗಿಲೆ ಕೆಟ್ಬಿಟ್ಟೈತಾ? ಈಗ ಅವಳು ಮುಖ ಏನಾರ ಕೆಟ್ಟು ಹೋಗಿದ್ರೆ ನಮ್ಮ ಮಾವ ನನ್ನ ಚಟ್ನಿ ಮಾಡ್ತಾನೆ ಅಷ್ಟೇನೆ. ಅಲ್ಲ ಮವ, ಹೇಳ್ಬೇಕು ಅಂತ ಅನ್ನಿಸ್ತು. ಏನಾರ ಹೆಚ್ಚಿಗಿಚ್ಚಿ ಕಮ್ಮಿ ಆದ್ರೆ ನನ್ನ ಮೇಲೆ ನಿನ್ನ ಮೇಲೆ ಬಂದ್ಬಿಡ್ತದೆ. ಅದ್ರ ಬದಲು ಎಲ್ಲನೂ ಮೊದಲೇ ನೀ ಹೇಳ್ಬಿಟ್ರೆ ಹೆಂಗಿರ್ತದೆ ಹೇಳು? ಎಲ್ಲ ಸಂದಾಕಿರ್ತದೆ ತಾನೆ. ಅದಕ್ಕೆ ನೀ ಬೇಕು ಅಂತಾನೆ ನೀ ಎಲ್ಲನೂ ಹೇಳ್ಬಿಟ್ಟಿದ್ದು ನಾನು. ನೋಡಿ, ನೀವು ಅಷ್ಟೇ ನೀ ಮೊರವಾದಿನಾಗೆ ಸುಮ್ಮನೆ ಇರೋದು ಕಲ್ತ್ಕೊಳ್ಳಿ. ನನಗೇನು ಗೊತ್ತಿಲ್ಲ ಅಂತ ಹೇಳ್ಬಿಡಿ. ಪ್ಲಾಸ್ಟಿಕ್ ಸರ್ಜರಿನಾಗ ನೆನೆ ಕುಂತ್ಕೊಂಡು ವಿಡಿಯೋಗಳು ನೋಡ್ತಾ ಇದ್ದೆ. ಒಂದೊಂದ್ಕಿಂತ ಮೂಗು ಹಿಂಗೆ ಸೊಟ್ಟಿಗೋಗಿರ್ತದಂತೆ, ಮೂತಿ ಈ ಕಡೆಗೆ ಹೋಗ್ಬಿಟ್ಟಿರ್ತದಂತೆ. ವಿಡಿಯೋದಾಗ ನೋಡಿಲ್ವಾ? ಅದೆಲ್ಲ ಸಂದಾಕ್ ಮಾಡಿದ್ರೆ ಸಂದಾಕಿರ್ತದಂತೆ. ಇಲ್ಲ ಅಂದರೆ ಹೆಂಗೆ ಸಿಕ್ಕರೆ ಹಂಗೆ ಏನಿ ಆಗೋಗ್ಬಿಡ್ತದಂತೆ, ಮೂತಿ ಮಕ್ಕ ಕಣ್ಣು ಎಲ್ಲನೂ. ಅದಕ್ಕೆ ರಾತ್ರಿ ನೋಡ್ಬಿಟ್ಟು ವಿಡಿಯೋ ಭಯವಾಗಿ ಹೋಗ್ಬಿಡ್ತು. ಅದಕ್ಕೆ ಪಟ್ಟ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪಂಗೆ ಫೋನ್ ಹಾಕ್ಬಿಟ್ಟೆ. ಅಂಕಲ್ ಹಿಂಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊತೀನಿ ಅಂತ ನಿಮ್ಮ ಮಗಳು ಬಂದ್ಬಿಟ್ಟು ಸರ್ಜರಿ ಮಾಡಿಸ್ಕೊಬಿಟ್ಟು ಅಡ್ಮಿಟ್ ಆಗ್ಬಿಟ್ಟವಳೆ. ಬಂದ್ಬಿಡಿ ಸರ್ನ ಬೆಳಗ್ಗೆ ನೀ ಅಂದೆ. ಅವ್ರು ಅದಕ್ಕೆ ಎದ್ನೋ ಬಿದ್ನೋ ಅಂತ ಓಡ್ ಬಂದಿರ್ತಾರೆ. ಕೆಳಗಡೆ ಇದ್ದೀನಿ ಕಣವ, ಯಾವ ಫ್ಲೋರು ಎಲ್ಲಿ ಅಂತ ಕೇಳಿದ್ರು. ಅದಕ್ಕೆ ಇವಾಗ ಹೇಳ್ದೆ, ಇಂಥ ಫ್ಲೋರು ಸೆಕೆಂಡ್ ಫ್ಲೋರು ಅಂತ ಹೇಳ್ಬಿಟ್ಟು. ಅಯ್ಯೋ ನಿನ್ ಮನೆ ಕಾಯ, ಆವಾಗೇನೇ ನೀನು ಹೇಳ್ಬೇಕು ತಾನೇ ಹಿಂಗೆಲ್ಲ ಆಯ್ತದೆ ಮಾಡಬೇಡ ಅಂತ. ನಾನು ಹೆಂಗೆ ಹೇಳಿ ಮಾಡಬೇಡ ಅಂತ ಹೇಳ್ಬಿಟ್ಟು? ನಾನು ಹೇಳಕ್ಕಾಯ್ತದ ಹಂಗೆ ಮಾಡಬೇಡ ಹಿಂಗೆ ಮಾಡಬೇಡ ಅಂತ ಹೇಳ್ಬಿಟ್ಟು? ನೀನು ತಾನೇ ಏನು ಹೇಳ್ಬೇಕು? ನೀನು ಗಂಡಾಗಿದ್ಕೊಂಡು ನೀನು ಹೇಳ್ಬೇಕು. ನಾನು ಹೆಂಗೆ ಹೇಳಿ? ಹಂಗೆ ಮಾಡಬೇಡ ಹಿಂಗೆ ಮಾಡಬೇಡ, ಹಿಂಗಿರು ಹಂಗಿರು ಅಂತ ಹೇಳ್ಬಿಟ್ಟು ನನ್ನ ಕೈಲೇನು ಹೇಳೋಕ್ಕಾಗಕ್ಕಿಲ್ಲ. ನೀನು ಫಸ್ಟ್ ಏನಾರ ತಕೊಂಡು ಬಾರಿಸ್ಬೇಕು ಅಂತ ಅನ್ನಿಸ್ತೈತೆ ನಂಗಂತೂ. ದೇವ್ರಣೆಗೂ ನಂಗೆ ಏನು ಮಾಡಬೇಕು ಅರ್ಥವಾಯ್ತಿಲ್ವಲ್ಲ. ಈಗ ಮಾವ ಬಂದ್ರೆ, ಅಯ್ಯೋ ನನ್ನ ಮಗಳಲ್ಲಿ ಎಲ್ಲೋದ್ಲು ನನ್ನ ಮಗಳು? ಮವ, ಬ್ಯಾಂಡೇಜ್ ಎಲ್ಲ ತೆಗಿತಾವ್ರೆ. ಇನ್ನೇನು ಬ್ಯಾಂಡೇಜ್ ಎಲ್ಲ ತೆಗೆದ್ಮೇಲೆ ಹೋಗ್ಬಿಟ್ಟು ನೋಡೋದು ಅಷ್ಟೇ. ನೀವೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಸುಮ್ಮನಿರಿ. ಈಗ ಒಳಗಡೆಗೆ ಹೋಗಿ ನಾನು ನೆಮ್ಮದಿಯಾಗಿ ನೋಡ್ಕೊಂಬಿಟ್ಟು ಬರೋಣ. ಯಾರು ಹೇಳಿದ್ರು ನನ್ನ ಮಗಳಿಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸು ಅಂತ ಹೇಳ್ಬಿಟ್ಟು? ಹೊಳಿ ಅಂದ್ರೆ ನೀವೇ ಏನು ನನ್ನ ಮಗಳನ್ನ ಚೆನ್ನಾಗಿ ಆಡ್ಕೊಂಡಿರ್ತೀರಾ. ಕೊಪ್ಪಗಿದೆಯಾ, ಹಂಗಿದೆಯಾ, ಹಿಂಗಿದೆಯಾ, ನೋಡೋಕೆ ಚೆನ್ನಾಗಿಲ್ಲ ಅಂತೋಳು ಇಂತೋಳು ಅಂತ ನೀನು ಚೆನ್ನಾಗಿ ಆಡ್ಕೊಂಡಿರ್ತೀಯ. ಅದಕ್ಕೇನೆ ನನ್ನ ಮಗಳು ಏನಾದ್ರೂ ಹಾಂ ಎಲ್ಲ ಬೇಜಾರು ಮಾಡ್ಕೊಬಿಟ್ಟು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಳಕ್ಕೆ ಅಂತ ಬಂದ್ಬಿಟ್ಲಾ. ಈಗ ನನ್ನ ಮಗಳಿಗೆ ಏನಾರು ಆಗಿರ್ಬೇಕು ಹೊಳಿ ಅಂದರೆ ನಿಮ್ಮನ್ನಂತೂ ಸುಮ್ಮನೆ ಬಿಡಕ್ಕಿಲ್ಲ ನಾನು. ಅಯ್ಯೋ ಯವ್ವ, ನಾನೇನುವೆ ಮಾಡಿಲ್ಲ. ಇದು ಯಾಕೆ ನನ್ನ ಮೇಲೆ ಬರ್ತಾ ಇದ್ರಿ ಎಲ್ಲನೂ? ನನ್ನ ಮೇಲೆ ಗೂಬೆ ಕೂರಿಸ್ತಾ ಇದ್ರಲ್ಲ. ನಿಮ್ಮ ಮಗಳನ್ನ ನಾನೇನುವೆ ಒಂದಿಲ್ಲ ಕಣ್ಮವ. ಹಿಂಗೆಲ್ಲನೂ ಮಾತಾಡಬೇಡಿ ನೀವು. ನಾನೇನೋ ಒಂದಿದ್ದೀನಿ ಮಾಡಿದ್ದೀನಿ ಅನ್ನಂಗೆ. ನಾನು ಏನೂ ಮಾಡಿಲ್ಲ. ನೀವು ಸುಮ್ಕೆ ನನ್ನ ಬಗ್ಗೆ ಮಾತಾಡಕ್ಕೆ ಬರಬೇಡಿ ನೀವು. ಮತ್ತೆ ನನ್ನ ಮಗಳು ಎಂದು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂತಿದ್ದಳು, ಇವಾಗ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಳಕ್ಕೆ ಬಂದವಳೆ ಅಂತಂದ್ರೆ ಏನರ್ಥ? ನೀನೇನೇನಿಯ ಏನೋ ಮಾಡಿ ಏನೋ ಹೇಳಿರ್ತೀಯ. ನೀನು ಚೆನ್ನಾಗಿಲ್ಲ, ನೀನು ಕರಗಿದ್ಯಾ, ನನ್ನ ಹೆಂಡತಿ ಮೊದಲನೇ ಹೆಂಡತಿ ಸಂದಕ್ಕವಳೆ, ಹಂಗೆ ಹಿಂಗೆ ಅಂತ ಏನೋ ಬಿಲ್ಡಪ್ ಕೊಟ್ಟಿತ್ತೀಯ. ನನ್ನ ಮಗಳು ಮನಸ್ಸಿಗೆ ಭಾಳ ನೋವಾಗಿರ್ತದೆ. ಅದಕ್ಕೇನೆ ನನ್ನ ಮಗಳು ನಿರ್ಧಾರ ಮಾಡ್ಬಿಟ್ಟಿರ್ತಾಳೆ, ಬೇಡ ಹೆಂಗನ ಮಾಡ್ಬಿಟ್ಟು ಸುಮ್ಕೆನೆಯ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಬಿಡೋಣ ಅಂತ. ಇವಾಗ ಇನ್ನೂ ನನ್ನ ಮಗಳು ಮಗ ಎಕ್ಕುಟ್ಟು ಗಿಕ್ಕುಟ್ಟು ಹೋಗ್ಬಿಟ್ರೆ ಎಲ್ಲ ಮಾಡೋದು? ಹೊಳಿಯ ನಿನ್ನಂತೂ ಸುಮ್ಮನೆ ಬಿಡಕ್ಕಿಲ್ಲ ನಾನು. ಅಂಕಲ್, ಆ ಥರ ಯಾಕೆ ಯೋಚನೆ ಮಾಡ್ತೀರಾ? ಏನೋ ಆಗೋಗ್ಬಿಟ್ಟಿರ್ತದೆ ಅಂತ. ಬ್ಯೂಟಿಫುಲ್ ಆಗಿ ವೈಟ್ಗೆ ಕ್ಯೂಟಾಗೆ ಸಂದಕ್ಕಾಗಿರ್ತಾಳೆ ಅಂತ ನಿಮ್ಗೆ ಅನ್ಸಕ್ಕಿಲ್ವ? ನಿಮಗೆ ನಿಮ್ಮ ಮಗಳ ಹಂಗೂ ಅನ್ಕೋಬೇಕು ನೀವು. ಕೆಟ್ಟದಾಗೆ ಯೋಚನೆ ಮಾಡಬಾರ್ದು. ನೋಡಿ, ಎಲ್ಲ ಸುರೈತದೆ. ಡಾಕ್ಟ್ರು ಇವಾಗ ಬ್ಯಾಂಡೇಜ್ ಎಲ್ಲ ತೆಗೆದ್ಬಿಟ್ಟು ಕರೀತಾರೆ ರೀ. ಮುಖ ಎಲ್ಲ ಊದ್ಕೊಂಡಿತ್ತು. ಇವಾಗ ಎಲ್ಲನೂ ಸಂದಕ್ಕಾಗಿರ್ತದೆ ಅಂತ ನನಗೆ ಅನ್ನಿಸ್ತದೆ. ಪಾರಿನಿಂದ ಬಂದ್ಬಿಟ್ಟು ಸರ್ಜರಿ ಮಾಡಿರೋದು ಕಣ ಅಂಕಲು. ಎಲ್ಲ ಸುರೈತದೆ. ಅಯ್ಯೋ ಇದೆಲ್ಲ ಬ್ಯಾಡವಾಗಿತ್ತು ನನ್ನ ಮಗಳಿಗೆ. ಯಾರು ಹೇಳಿದ್ರು ನನ್ನ ಮಗಳಿಗೆ ಇದೆಲ್ಲ ಮಾಡಿಸ್ಕ ಅಂತ? ಅವಳು ಹೆಂಗಿದ್ರು ಅಪ್ರಂಜಿ ಚಿನ್ನು ಥರನೇ ಕಾಣ್ತಾ ಇದ್ಲು. ಅವಳಿಗೆ ಇದೆಲ್ಲ ಮಾಡಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ನೋಡೋಕ್ಕೆ ಮೊದಲಿಂದನೂ ಸಂದಕ್ಕೇನೇ ಇದ್ಲು ನನ್ನ ಮಗಳು. ಇದ್ರ ಅವಶ್ಯಕತೆ ತಾನೇ ಏನಿತ್ತು ನನ್ನ ಮಗಳಿಗೆ? ಎಷ್ಟು ಹೇಳಿದ್ರು ನನ್ನ ಮಗಳು ಕೇಳಿಸ್ಕೊಳಕ್ಕಿಲ್ವಲ್ಲ ನನ್ನ ಮಗಳು. ಅವಳಿಗೆ ಏನು ಹೇಳ್ಬೇಕು ಅಂತ ನಾನು? ಅಯ್ಯೋ ಇದೇನಪ್ಪ ಹಿಂಗೆ ಹೋಗ್ಬಿಡ್ತಲ್ಲ ಎಲ್ಲನೂ. ನನ್ನ ಮಗಳಿಗೆ ಮೊದಲು ನನಗೊಂದು ಮಾತು ಹೇಳಿದ್ರೆ ಪ್ಲಾಸ್ಟಿಕ್ ಸರ್ಜರಿನಿಯ ಮಾಡಿಸ್ತಿರ್ಲಿಲ್ವೇ ನಾನು? ನೋಡಿ, ಬ್ಯಾಂಡೇಜ್ ಎಲ್ಲ ರಿಮೂವ್ ಮಾಡಿದ್ವಿ. ಈಗ ಹೋಗಿ ನೋಡ್ಬೋದು. ಡಾಕ್ಟ್ರೇ, ಅಯ್ಯೋ ನನ್ನ ಹೆಂಡತಿಗೆ ಏನೂ ಆಗ್ಲ ತಾನೆ? ಎಲ್ಲ ಚೆನ್ನಾಗವಳೆ ತಾನೆ? ಅಯ್ಯೋ ಡಾಕ್ಟ್ರೇ, ನನ್ನ ಮಗಳಿಗೆ ಏನು ಮಾಡಿಲ್ಲ ತಾನೆ ನೀವು? ಮುಖ ಎಲ್ಲ ಕೊಯ್ದು ಬಿಸಾಕಿಲ್ಲ ತಾನೆ? ಅಯ್ಯೋ ಯಾಕೆ ಇಷ್ಟೊಂದು ಟೆನ್ಷನ್ ತಗೋತಾ ಇದ್ದೀರಾ? ಆರಾಮಾಗಿ ನಾರ್ಮಲ್ ಆಗಿರಿ. ಏನೂ ಆಗಿಲ್ಲ, ಏನೂ ತೊಂದರೆ ಇಲ್ಲ. ಓಕೆನಾ? ಆರಾಮಾಗಿದ್ದಾರೆ. ನೀವು ಹೋಗ್ಬಿಟ್ಟು ನಿಧಾನಕ್ಕೆ ನೋಡಿ ಮಾತಾಡಿಸಿ. ಏನಿಲ್ಲ, ನಾನು ಹೇಳಿದ್ನಲ್ಲ, ಒನ್ ಡೇ ರೆಸ್ಟ್ ಬೇಕಷ್ಟೇ ಅಂತೇಳಿ. ಒನ್ ಡೇ ಆಯ್ತಲ್ಲ, ಈಗ ಫುಲ್ಲು ರೆಸ್ಟ್ ಆಯ್ತಲ್ಲ, ಇನ್ನೇನು ತೊಂದರೆ ಇಲ್ಲ. ಅಯ್ಯೋ 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 ಅಯ್ಯೋ, ಹೌದಾ? ನಡೀರಿ ಸರ್ ನನ್ನ ಮಗಳನ್ನ ನೋಡ್ಬೇಕು ನಾನು. ಡಾಕ್ಟ್ರೆ, ಒಳಿಗೆ ಹೋಗೋಕೇನೋ ಭಯ ಆಯ್ತದೆ. ನಮ್ಮ ಮಾವ ನನ್ನ ಸುಮ್ಮನೆ ಬಿಡಕ್ಕಿಲ್ಲ. ಒಟ್ಟಾಡಿಸ್ಕೊಂಡು ಹೊಡೆದು ಬಿಡ್ತಾನೆ. ನಮ್ಮ ಮಾವ ಮೊದಲನೇ ಸರಿ ಇಲ್ಲ. ನಮ್ಮ ಮಾವ ಒಟ್ಟಾಡಿಸ್ಬಿಡ್ತಾನೆ ಊರು ತುಂಬನೂ. ಡಾಕ್ಟ್ರೆ, ಒಂದು ಕಿತ ಹೇಳಿ ನೋಡಕ್ಕೆ ಸಂದಕವಳೆ ತಾನೆ? ಏನಾರ ಒಂದು ಚೂರು ಎಡ್ವರ್ಟ್ ಆಗಂಗಿದ್ರು ಹೇಳ್ಬಿಡಿ. ಇಲ್ಲಿಂದ ಎಸ್ಕೇಪ್ ಆಗೋಗ್ಬಿಡ್ತೀನಿ. ಒಳಗಡೆ ಕೋರೆ ನಮ್ಮ ಮಾವ ಧರ್ಮದೇಟ್ ಹಾಕ್ಬಿಡ್ತಾನೆ ಅಂತ ನನಗೆ ಗೊತ್ತು. ದಯವಿಟ್ಟು ಎಸ್ಕೇಪ್ ಆಯ್ತೀನಿ ಹೇಳಿ. ಆ ಥರ ಏನಾಗಿಲ್ಲ. ನೀವ್ಯಾಕೆ ಇಷ್ಟೊಂದು ಹೆದರ್ಕೊತಾ ಇದ್ದೀರಾ? ಅದು ಫಾರಿನ್ ಡಾಕ್ಟರು. ತುಂಬ ಚೆನ್ನಾಗಿ ಬಂದು ಫೇಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಹೋಗಿ ನೋಡಿ ಒಂದ್ಸಲ. ಕಲರ್ ಎಲ್ಲ ವೈಟ್ ಆಗಿದೆ. ತುಂಬ ಚೆನ್ನಾಗಿದ್ದಾರೆ. ಅವ್ರು ಹೆಂಗೆ ಅನ್ಕೊಂಡಿದ್ರು ಹಂಗೆ ಕಾಣಿಸ್ತಿದ್ದಾರೆ ಅಂತ ನನಗೆ ಅನಿಸುತ್ತೆ.
ಕನ್ನಡಿನಾಗೆಲ್ಲ ತೋರಿಸ್ದೆ ಫೇಸ್ನ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಅಂತ ಹೇಳಿದ್ರು. ಅವ್ರಿಗೆ ಚೆನ್ನಾಗಿ ಕಾಣಿಸ್ತಾ ಅವ್ರೆ ಅಂತಂದ್ರೆ ನಿಮಗೂ ಚೆನ್ನಾಗಿ ಕಾಣಿಸ್ತಿರ್ತಾರೆ ಅಲ್ವಾ? ಅಯ್ಯೋ ಏನು ಮಾಡಿದ್ರು ಏನು ಕಥೆಯೋ ಗೊತ್ತಿಲ್ಲ, ಭಯವಾಯ್ತೈತೆ, ಇರಿ ಹೋಗಿ ನೋಡ್ತೀನಿ. ಮಗಳೇ, ಇದೇನವ್ವ, ನೀನೇನಾ? ಅಪ್ಪ, ಹೌದು ನಾನೇನೆ. ಅಪ್ಪ, ಈಗ ಚೆನ್ನಾಗಿ ಕಾಣಿಸ್ತಾ ಇದೀನಾ? ಪ್ಲಾಸ್ಟಿಕ್ ಸರ್ಜರಿ ಎಲ್ಲ ಮಾಡಿಸಿದ್ದೀನಲ್ಲ. ಮಗಳೇ, ನೀನು ಅಂತ ನಂಬಕ್ಕೆ ಏನೇ ಆಯ್ತಿಲ್ವಲ್ಲ, ಎಂತ ಸಂದ ಕಾಣಿಸ್ತಿದ್ಯಾ ಕಣವ, ಸೂಪರ್ ಆಗಿ ಕಾಣಿಸ್ತಾ ಇದೀಯಾ. ಹೂ ಕಣಮ್ಮಿ, ನಂಬಕ್ಕೇನೆ ಆಯ್ತಾ ಇಲ್ಲ ಇದು ನೀನು ಅಂತ ಹೇಳ್ಬಿಟ್ಟು. ಅಷ್ಟು ಚಂದ ಕಾಣಿಸ್ತಿದ್ಯಾ, ನನ್ನ ಕಣ್ಣೇ ಬೀಳಂಗೈತೆ. ಅಷ್ಟು ಸೂಪರಾಗಿ ಕಾಣಿಸ್ತಾ ಇದೆಯಾ, ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ನಾನು ಮಿರರಲ್ಲಿ ನೋಡ್ಕೊಂಡೆ ನನ್ನ ಮುಖನ, ಬಹಳ ಚಂದ ಕಾಣಿಸ್ತಾ ಇದ್ದೀನಿ. ಅಪ್ಪ, ಎಷ್ಟೋ ದಿನದಿಂದ ಕೊರಗ್ತಾ ಇದ್ನಲ್ವಾ, ನಾನು ಚೆನ್ನಾಗಿ ಕಾಣ್ತಿಲ್ಲ, ಕಪ್ಪಗಿದ್ದೀನಿ, ಮೂತಿ ಸೊಟ್ಟಗೈತೆ, ಹೆಂಗೆಂಗೋ ಐತೆ, ನಾನು ವೈಟ್ ಇಲ್ಲವೇ ಇಲ್ಲ, ನಾನು ಬ್ಲಾಕ್ ಇದ್ದೀನಿ ಅಂತ ಹೆಂಗೆಂಗೋ ಹೇಳ್ತಾ ಇದ್ರಲ್ವಾ. ಅಪ್ಪ ಸದ್ಯ ಇವಾಗ ಸ್ವಲ್ಪ ಹೊಸಿ ಸಮಾಧಾನ ಆಯಿತು ನನಗಂತೂ. ಈಗ ನೋಡಿದ್ರು ನನ್ನ ಕೆಟ್ಟದಾಗ ಮಾತಾಡಲ್ಲ, ಕೆಟ್ಟದಾಗ ಅನ್ನಲ್ಲ. ತುಂಬ ಜನ ನಾನು ಬ್ಲಾಕ್ ಇದ್ದೀನಿ ಅಂತ ಕೆಟ್ಟದಾಗ ಏನೇ ಮಾತಾಡ್ತಾ ಇದ್ರು. ಈಗ ನನಗಂತೂ ಭಾಳ ಖುಷಿ ಆಗ್ತೈತೆ ಈ ಥರ ಆಗಿರೋದು ನೋಡಿ. ನೋಡು, ಅಷ್ಟೇ ಅಲ್ಲ, ನನಗಿನ್ನ ಬೆಳಗ್ಗೆ ಹೋಗ್ಬಿಟ್ಟಿದ್ಯಾ ನೀನಂತೂ. ನಿಜವಾಗೂ ನೋಡಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ಕೂದಲು ಎಲ್ಲನೂ ಚೆನ್ನಾಗೆಲ್ಲನೂ ಬೇರೆ ಥರ ಬಣ್ಣ ಹೊಡೆದ್ಬಿಟ್ಟು ರೆಡಿ ಮಾಡಿದಂಗೆ ಅವ್ರು ನಿಂಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ನಿನ್ನ ನಿಂಗೆ ತೋರ್ಸೋಕ್ಕಿಂತ ಮುಂಚೆ ಏನು ಮಾಡಿದ್ರು, ರೆಡಿ ಮಾಡಿದ್ರೆ ನಿನ್ನ. ಹಾಂ, ಬ್ಯಾಂಡೇಜ್ ಎಲ್ಲ ತೆಗೆದ್ಮೇಲೆ ಒಂದು ನಿನ್ನ ಮೊದಲನೇ ಕಿತ್ತ ನಿನ್ನ ಮಕ್ಕ ನೋಡ್ಕೊತಾ ಇದೆಯಾ ಕಣಮ್ಮ ಅಂತೇಳ್ಬಿಟ್ಟು ನರ್ಸ್ ಬಂದ್ಬಿಟ್ಟು ತಲೆಯೆಲ್ಲ ನೀಟಾಗಿ ಬಾರಿಸ್ಬಿಟ್ಟು ಅದೇನೋ ತಲೆಗೆಲ್ಲ ಮಾಡಿಬಿಟ್ಟು ನಿಂಗಿರೋ ಇವಾಗ ಚೆನ್ನಾಗಿ ಕಾಣಿಸಂಗೆ ಒಂದು ಕನ್ನಡಿ ತೋರ್ಸೋಕ್ಕಿಂತ ಮುಂಚೆ ನಿಂಗೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಈಗ ಹಿಂಗೆಲ್ಲ ತೋರಿಸಿದ್ರು. ಆ, ಅಯ್ಯೋ, ನೀನೇನಾ ಇದು? ಯಾಕ್ರಿ, ಚೆನ್ನಾಗಿ ಕಾಣಿಸ್ತಿಲ್ವಾ? ಅಪ್ಪ ಸದ್ಯ ಬುದಿಕಂಡೆ, ಎದೆನೆ ಒಡೆದೋಗ್ಬಿಟ್ಟಿತ್ತು ನನಗಂತೂ. ಡಾಕ್ಟ್ರು ಹೆಂಗೆಂಗೋ ಮಾಡಾಕ್ಬಿಟ್ಟಿರ್ತಾರೆ ನಿನ್ನ ಮಕನ, ಮುಖ ಕೆಟ್ಟು ಕ್ಯಾರೆ ಬಿಟ್ಟಿರ್ತದೆ, ನಿಮ್ಮ ಅಪ್ಪ ಸರಿಯಾಗಿ ನನಗೆ ಗ್ರಾಚಾರ ಬಿಡಿಸ್ತದೆ ಅಂತ ಹೇಳ್ಬಿಟ್ಟು ಭಯನೇ ಆಗೋಗ್ಬಿಟ್ಟಿತ್ತು ನನಗಂತೂ. ಅಪ್ಪ ಸದ್ಯ ದೇವ್ರು ಬದುಕಿಸ್ಬಿಟ್ಟ. ಅಪ್ಪ ದೇವ್ರೆ, ಇದೇನೋ ಇಷ್ಟೊಂದು ಕಲರ್ ಆಗೋಗ್ಬಿಟ್ಟಿದ್ದೀಗಲ್ಲ, ನನಗಿನ್ನ ಸ್ಯಾನೆ ನೀನೇನೇ ಕಲರ್ ಆಗೋಗ್ಬಿಟ್ಟಿದ್ಯಾ. ನನಗಂತೂ ನಂಬಕ್ಕೆ ಏನೇ ಆಯ್ತಿಲ್ಲ, ಇಷ್ಟೊಂದು ಕಲರ್ ಬಂದಿದ್ಯಾ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ಅಪ್ಪ, ನಾನು ಕನ್ನಡಿನಲ್ಲಿ ನೋಡ್ಕೊಂಡು ತುಂಬ ಖುಷಿ ಆಯಿತು. ಅಪ್ಪ, ನಿಂಗೆ ಹೇಳಿದ್ರೆ ಈ ವಿಷಯನ ನೀವು ಬೇಡ 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 ಅಂತ ಹೇಳ್ತೀರಾ ಅಂತಲೇ ನಾನು ನಿಮಗೆ ಈ ವಿಷಯ ಹೇಳಿಲ್ಲ. ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊತೀನಿ ಅಂತ ಹೇಳ್ಬಿಟ್ಟು. ಅಪ್ಪ, ಈಗ ನಾನು ನಿಮ್ಮೆಲ್ಲರಿಗಿನ್ನೂ ಕಲರ್ ಇದ್ದೀನಿ ಅಲ್ವಾ, ನಿಜ ವೈಟ್ಗಿದ್ದೀನಿ ಅಲ್ವಾ? ಮಗಳೇ, ನಿಜವಾಗ್ಲೂ ಸಂದಕ್ಕಿದೆಯಾ ಕಣ ತಾಯಿ. ಅಯ್ಯೋ, ಚಿಕ್ಕ ಹುಡುಗಿಯಿಂದ ಅನ್ನಿಸ್ಕೊಂಡು ಚೆನ್ನಾಗಿಲ್ಲ ಹಂಗಿಲ್ಲ ಹಿಂಗಿಲ್ಲ ಅಂತ ಅನ್ನಿಸ್ಕೊಂಡು ದೇವ್ರನ್ನೇ ನನಗೂ ಪಾಪ ಅನಿಸ್ಬಿಟ್ಟಿತ್ತು ನೀನು ನೋಡ್ಬಿಟ್ಟು. ಹಾಂ, ಮದುವೆನೇ ಆಗಲ್ಲ ಅಂತ ಕೂತಿದ್ದೆ, ಇವಾಗ ಎಷ್ಟು ಚೆನ್ನಾಗಿದೆಯಾ. ಹಾಂ, ಎಲ್ಲ ನೀನು ನೋಡ್ಬಿಟ್ಟು ಹೊಟ್ಟೆ ಹುರ್ಕೊಂಡು ಸಾಯ್ತಾರೆ ನೋಡು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ. ಅಯ್ಯೋ ನನ್ನ ಮುದ್ದಿನ ಮಗಳೇ, ಅದೇ ನೀನೇ ಅಂತಲೇ ಗೊತ್ತಾಯ್ತದೆ, ಏನು ಚೇಂಜ್ ಮಾಡಿಲ್ಲ. ಒಂಚೂರು ಬಣ್ಣ ಒಂಚೂರು ಚೇಂಜ್ ಮಾಡಿ, ಒಂಚೂರು ಅದು ಇದು ಸ್ವಲ್ಪ ಚೇಂಜ್ ಮಾಡೋರು ಅಷ್ಟೇ ಏನಿಯಾ. ಅದು ಬಿಟ್ರೆ ಇನ್ನೆಲ್ಲ ನನ್ನ ಮಗಳ ಥರನೇನಿಯಾ ನೀನು. ಹಂಗೆ ಕಾಣಿಸ್ತಿದ್ಯಾ. ನಿಜವಾಗೂ ನಂಗೆ ನಂಬಕಾಯ್ತಿಲ್ಲ. ಅವಳಲ್ಲ, ಅವಳಿಗಿನ ಸಂದಕ್ಕೆ ಇದೆಯಾ ನೀನಂತೂ ಇವಾಗ. ಬಂಗಾರಮ್ಮನ ಮಗಳು ನನ್ನ ಮೊದಲನೇ ಹೆಂಡತಿ ಸರಿಯಾಗಿ ಹುರ್ಕೊಂಡ್ಬಿಡ್ತಾರೆ ಇಬ್ರು. ಅಯ್ಯೋ, ನೀವು ಏನಾರು ನೋಡ್ಬಿಟ್ರಂತೂ ದಿನ ನಮ್ಮ ಮನೆ ಕಡೆ ಬಗ್ ನೋಡೋದೇನೆ ಕೆಲಸನ. ನೀನು ನೋಡ್ಬಿಟ್ರಂತೂ ಅವಳು ಹುರ್ಕೊಂಡು ಸತ್ತೋಗ್ಬಿಡ್ತಾಳೆ ಅಷ್ಟೇನೆ. ಇಷ್ಟೊಂದು ಚೆನ್ನಾಗಿ ಹೋಗ್ಬಿಟ್ಟವಳಲ್ಲ, ಹೆಂಗೆ ಹೋಗ್ಬಿಟ್ಲು ಇಷ್ಟೊಂದು ಚೆನ್ನಾಗಿ ಅಂತ ಹೇಳ್ಬಿಟ್ಟು ಹುರ್ಕೊಂಡೇ ಸತ್ತೋಗ್ಬಿಡ್ತಾಳೆ. ಆದ್ರೂ ನೀವಂತೂ ನಿಜವಾಗೂ ನಿಜ ಚೆನ್ನಾಗಿ ಹೋಗ್ಬಿಟ್ಟಿದ್ದೀರ ಬಿಡಿ. ಮಾವ ಬೈತಾ ಇದ್ರಲ್ಲ ನನ್ನೇನಿಯಾ, ಈಗ ಬೈರಿ. ಏನಂತ ಭಯ ಹೇಳಿ ಅಂದರೆ, ಸದ್ಯ ನನ್ನ ಮಗಳು ಹಂಗೆ ಕೇಳಿದ ತಕ್ಷಣ ಸರ್ಜರಿ ಅಂತ ಕೇಳಿದ ತಕ್ಷಣ ಭಯ ಆಗೋಗ್ಬಿಡ್ತು ನಂಗಂತೂ. ಬೇಜಾರು ಮಾಡ್ಕೋಬೇಡಿ. ಇಲ್ಲ ಬಿಡಿ ಮವ, ನಿಮ್ಮ ಮಗಳ ಮೇಲಿರೋ ಪ್ರೇಮಕ್ಕೆ ನೀವು ಹಂಗೆಲ್ಲ ಮಾತಾಡಿದ್ದೀರ ಅಂತ ಗೊತ್ತಾಯ್ತು ಬಿಡಿ. ನಿಮ್ಮ ಮಗಳು ಹಂಗೆಲ್ಲನೂ ಏನೇನೋ ಆಗೋಗ್ಬಿಡ್ತದೆ ಅಂತ ಎದುರ್ಕೊಂಡಂಗೆ ಮಾತಾಡಿದ್ದೀರ ಅಂತ ಗೊತ್ತಾಯ್ತು. ಏನು ಭಯ ಇಲ್ಲ ಬಿಡಿ. ಅಪ್ಪ, ಕೊನೆಗೂ ಆ ಪಾರಿನ ಡಾಕ್ಟ್ರು ಚೆನ್ನಾಗಿ ಏನೇ ಮಾಡ್ಬಿಟ್ಟವ್ರಿ. ಯಪ್ಪ, ಹೋಗ್ಬಿಟ್ಟು ಯಾವಾಗ ಇವ್ರನ್ನ ಮನೆ ಕರ್ಕೊಂಡು ಹೋಗ್ಬೇಕು ಅಂತ ಕೇಳಬೇಕು ಮವ. ಎಷ್ಟಾಯ್ತು ಎಲ್ಲ ಬಿಲ್ಲು ನೀವು ಕೇಳಿದ್ರೆ ಅದೇ ಹೊಡೆದೋಯ್ತದೆ ನಿಮಗೆ. ಯಪ್ಪ, ಆದರೂ ಮಾಡಿಸ್ಕೊಂಡೋಳಲ್ಲ ಎಲ್ಲನೂ. ಸರಿ, ನಿಂಗೆ ಇನ್ನೇನ ಡಾಕ್ಟ್ರು ಹೇಳಿದ್ರ ಇನ್ನೇನ ಕ್ರೀಮ್ ಗೀಮ್ ಮುಚ್ಚಬೇಕು ಅದು ಇದು ಅಂತ? ಇಲ್ಲ ಇಲ್ಲ ಇಲ್ಲ, ಏನೂ ಹೇಳಿಲ್ಲ. ನೋಡಪ್ಪ, ಎಲ್ಲ ನಮ್ಮದು ಆಪ್ರೇಷನ್ ಎಲ್ಲ ಸಕ್ಸಸ್ ಆಗಿದೆ, ಏನು ತೊಂದರೆ ಇಲ್ಲ. ಈಗ ತುಂಬ ಚೆನ್ನಾಗಾಗಿದ್ದಾರೆ. ನೀವು ಧಾರಾಳವಾಗಿ ಇವಾಗ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋಗ್ಬೋದು. ಆದರೆ ಮುಖ ಎಲ್ಲ ಊತ ಇತ್ತಲ್ವ, ಒಂದ್ಸಲ ಟೆಸ್ಟ್ ಮಾಡಬೇಕಿತ್ತು ನಾವೂನು. ಯಾವ ಥರ ಇರ್ತಾರೆ, ಏನಾಗಿರ್ತದೆ ಫೇಸು, ಏನೋ ಸ್ವಲ್ಪ ಪ್ರಾಬ್ಲಮ್ ಇದ್ರೆ ಏನಾದರೂ ಹೇಳ್ಬೇಕಿತ್ತಲ್ಲ ಡಾಕ್ಟರ್ಗೆ. ಅವ್ರು ಫಾರಿನ್ಗೆ ಹೋಗಿ ಅಲ್ಲಿ ಮತ್ತೆ 2-3 ಸರ್ಜರಿ ಮಾಡೋರಂತೆ. ಅವರು ಸ್ವಲ್ಪ ಬ್ಯುಸಿ ಇರ್ತಾರೆ ಯಾವಾಗೂನು. ಈಗ ಏನೂ ತೊಂದರೆ ಇಲ್ಲ ಅಂತಂದರೆ ನಾನು ಅವ್ರಿಗೆ ಫೋನ್ ಮಾಡೆಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ. ಡಾಕ್ಟರ್, ಸದ್ಯಕ್ಕೆ ನನಗೆ ಯಾವ ತೊಂದರೆನೂ ಇಲ್ಲ. ನನ್ನ ಮುಖ ಎಲ್ಲ ಪರ್ಫೆಕ್ಟ್ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಹೌದಾ? ಆ ಥರ ಇದ್ರೆ ಓಕೆ, ಇವತ್ತೇ ಡಿಸ್ಚಾರ್ಜ್ ಮಾಡಿಬಿಟ್ಟು ಕರ್ಕೊಂಡು ಹೋಗ್ಬೋದು, ಏನು ತೊಂದರೆ ಇಲ್ಲ. ಏನು ಟ್ಯಾಬ್ಲೆಟ್ಸ್ ಪೇಯ್ನ್ ಗೀನ್ ಏನಿರಲ್ಲ, ಎಲ್ಲ ನಾರ್ಮಲ್ ಆಗಿರುತ್ತೆ. ಸರ್ಜರಿ ಅಂದರೆ ಏನು ಆ ಥರ ಮಾಡಲ್ವಲ್ಲ, ಎಲ್ಲ ನಾರ್ಮಲ್ ಆಗಿರುತ್ತೆ. ಇನ್ನು ನೀವು ನಾರ್ಮಲ್ ಆಗೇನೇ ಇರ್ಬೋದು, ಸರಿನಾ? ಬಿಲ್ ಉಳ್ದಿರೋ ಬಿಲ್ಲೆಲ್ಲನೂ ಪೇ ಮಾಡಿ ಆರಾಮಾಗಿ ನೀವು ಮನೆಗೆ ಹೋಗ್ಬೋದು, ಯಾವ ತೊಂದರೆನೂ ಇಲ್ಲ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ನನಗೆ ಆಪರೇಷನ್ ಮಾಡಿದ್ರಲ್ಲ ಆ ಡಾಕ್ಟರ್ಗೂ ಹೇಳ್ಬಿಡಿ, ಭಾಳ ಸಂದಾಕ್ ಮಾಡ್ಕೊಟ್ಟಿದ್ದೀರಾ ಮುಖ ಅಂತ ಹೇಳ್ಬಿಟ್ಟು. ಇಷ್ಟು ದಿನ ಹೊತ್ಕೊಂಡು ಮಾಡ್ಕೊಂಡು ಕೊರಿಕೊಂಡಿದ್ದು ನನಗೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣೋ ಥರ ಮಾಡಿಬಿಟ್ಟಿರೋದಕ್ಕೆ ಭಾಳ 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 ಥ್ಯಾಂಕ್ಸ್ ಅಂತ ಹೇಳ್ಬಿಡಿ ಅವರಿಗೆ. ಹಾ, ಅವ್ರಿಂಥ ಸರ್ಜರಿ ಸಾವಿರಾರು ಮಾಡಿದ್ದಾರೆ ಕಣಮ್ಮ, ಹೇಳ್ತೀನಿ ಬಿಡಿ, ಸರಿನಾ? ಸರ್ ಪೇ ಮಾಡಿಬಿಟ್ಟು ನೀವು ಆರಾಮಾಗಿ ಹೊರಡ್ಬೋದು, ಓಕೆನಾ? ಎಲ್ಲನೂ ಕೆಳಗಡೆ ನರ್ಸಿದ್ದಾರೆ, ಅವ್ರ ಹತ್ರ ಎಲ್ಲ ಡೀಟೇಲ್ಸ್ ಎಲ್ಲ ತೊಗೊಂಡ್ಬಿಟ್ಟು ಹೊರಡಿ. ಸರಿ ಸಾ, ಆಯಿತು. ಥ್ಯಾಂಕ್ಸಾ ನನ್ನ ಹೆಂಡ್ತಿನ ಬ್ಯೂಟಿಫುಲ್ಲಾಗಿ ಮಾಡ್ಕೊಟ್ಟಿದ್ದಕ್ಕೆ.
ಇಟ್ಸ್ ಓಕೆ, ಪರವಾಗಿಲ್ಲ ಪರವಾಗಿಲ್ಲ. ಅಪ್ಪ ಇನ್ನೇನು ಮನೆಗೆ ಹೋಗೋದೆ ತಾನೆ. ಇನ್ನೇನೆಲ್ಲ ಡಿಸ್ಚಾರ್ಜ್ ಅಂಕಲ್ ಹೋಗ್ಬಿಟ್ಟೆಲ್ಲ ಬಿಲ್ ಎಲ್ಲ ಪೇ ಮಾಡ್ಬಿಟ್ಟು ಬರೋಗಿ ಬೇಗ ನೀವಿಬ್ರು ಹೋಗ್ಬಿಟ್ಟು ನಾನು ಇವಳು ರೆಡಿ ಆಗಿರ್ತೀವಿ. ಬಟ್ಟೆ ಗಿಟ್ಟೆಲ್ಲ ಪ್ಯಾಕ್ ಎಲ್ಲ ಮಾಡ್ಕೊಂಡಿಲ್ಲಿರೋವೆಲ್ಲ ಎತ್ಕೋತೀವಿ. ಸರಿ ಕಣಮ್ಮ, ಆಯ್ತು ಹೊಳಿ ಅಂದ್ರೆ ಬನ್ನಿ, ಅದೇನೇನೋ ಪೇ ಮಾಡೋಣ. ಲೇ ನಿಜವಾಗೂ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ದೇವ್ರನ್ನೇ ಕೇಳ್ತೀನಿ, ಸೂಪರಾಗಿ ಕಾಣಿಸ್ತೀಯ. ನನಗಿನ್ನೂ ವೈಟ್ ಆಗೋಗ್ಬಿಟ್ಟಿದ್ಯಾ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ? ಸದ್ಯ ಕೊನೆಗೂ ನೀನು ಆಸೆ ಎಲ್ಲ ನೆರವೇರ್ತಲ್ಲ, ಅದೇ ನನ್ನ ಖುಷಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ನಿಜವಾಗೂ. ಹಬ್ಬ ಸದ್ಯ ನಾನು ವೈಟ್ ಕಾಣಿಸ್ತಿದ್ದೀನಲ್ಲ ಅಷ್ಟು ಸಾಕು. ಬೆಳ್ಳಗಿರೋದು ಮುಖ್ಯ ಅಲ್ಲ, ಆದರೆ ನಾನು ಆಡ್ಕೊತಾ ಇದ್ರಲ್ಲ ಜನಗಳು, ಅವರಿಂದ ತಪ್ಪಿಸ್ಕೊಂಡಲ್ಲ ಅನ್ನೋದೇ ಒಂದು ಸಮಾಧಾನ. ಈಗ ಬಾ, ಊರಾಗೆಲ್ಲ ನೋಡಿ ಒಂದು ರೌಂಡು ಚೆನ್ನಾಗಿ ಉರ್ಸೋಣ. ಸರಿ ಸರಿ ಆಯಿತು.